ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಪುಲಕೇಶಿ ಅವರ ಒಂದು ಚಿತ್ರವನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಒಂದು ಏನು ಕನಸನ್ನು ಕಂಡಿದ್ದಾರೆ. ಅದನ್ನ ನಾನೇ ನನ್ನ SRK ಪ್ರೊಡಕ್ಷನ್ ಇಂತ್ರ ಇವತ್ತು ಇಮ್ಮಡಿ ಪುಲಕೇಶ್ವರಿಯನ್ನ ಇವತ್ತು ನಾವು ಮಾಡೋದಕ್ಕೆ ತಯಾರಿಯನ್ನ ಮಾಡ್ತೀವಿ. ಯಾಕಂದ್ರೆ ನನಗೂ ಕೂಡ ಬಹುದಿನದ ಕನಸಿತ್ತು. ಯಾಕಂದ್ರೆ ಇಮ್ಮಡಿ ಪುಲಕೇಶಿ ಅವ್ರನ್ನ ಇತಿಹಾಸದಲ್ಲಿ ಎಲ್ಲೋ ಮರೆಮಾಚುವಂತ ಕೆಲಸ ಆಗ್ತಾ ಇದೆ. ಅದಕ್ಕೆ ಯಾಕಂದ್ರೆ ನಾನು ಹೇಳ್ತಾ ಇರ್ತೀನಿ, ನಮ್ಮ ತಾಯಿಗೆ ಹರಕ ಸೀರೆಯನ್ನು ಉಡಿಸಿ ಬೇರೆ ರಾಜ್ಯದ ತಾಯಿಯರಿಗೆ ಚಲೋ ಸೀರೆಯನ್ನ ಉಡಿಸುವಂತ ಕೆಲಸ ಮಾಡೋದು ಬೇಡ. ನಮ್ಮ ತಾಯಿಗೆ ಒಳ್ಳೆ ಸೀರೆಯನ್ನ ಉಡಿಸುವಂತ ಕೆಲಸ ಮಾಡಬೇಕಂದ್ರೆ ನಮ್ಮ ರಾಜ್ಯದ, ನಮ್ಮ ನಾಡಿನ, ಅದು ಉತ್ತರ ಕರ್ನಾಟಕದ ದಕ್ಷಿಣ ಪಥೇಶ್ವರ ಅನಿಸಿಕೊಂಡಿರುವಂತ ಇಮ್ಮಡಿ ಪುಲಕೇಶಿ ಅವರ ಒಂದು ಚಿತ್ರವನ್ನ ನಾವು ತೆಗೆತೀವಿ. ಅದಕ್ಕೆ ಸಹಕಾರವಾಗಿ ನಮ್ಮ ಭೀಮಸೇನ್ ಚಿಮ್ಮನಕಟ್ಟಿ ಅವರು ನನ್ನ ಜೊತೆಗೆ ಇರ್ತಾರೆ ಅನ್ನೋ ಒಂದು ವಿಶ್ವಾಸದ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮಾಡೋಣಲ್ಲಪ್ಪ. ನಮ್ಮ ಡಾಲಿ ಧನಂಜಯ ಅವರೇ ಇಮ್ಮಡಿ ಪುಲಕೇಶಿ ಆಗಿ ಅವರು ನಾಯಕ ನಟವನ್ನ ಮಾಡಬೇಕು. ಅದಕ್ಕೆ ಜೋರಾದ ಚಪ್ಪಾಳೆ ಈ ರೀತಿ ಬಂದ್ರೆ ನಡೆಯಂಗಿಲ್ಲಪ್ಪ ನಿಮ್ದು. ಇನ್ನಿದ್ದವರು ನಿದ್ದೆ ಮಾಡಕತ್ತೀರನಪ್ಪ, ಸ್ವಲ್ಪ ಜೋರಾಗಿ. ನಾವು ಚಾಲುಕ್ಯರ ನಾಡಿನಲ್ಲಿ ಜನಿಸಿದಂಥವ್ರು. ನಾವೇ ಈ ಒಂದು ಸಿನಿಮಾವನ್ನ ಮಾಡಿದ್ರೆ ನಿಜವಾಗಲೂ ಅದಕ್ಕೆ ಒಂದು ಒಳ್ಳೆಯ ಒಂದು ಹೆಮ್ಮೆ ಮತ್ತು ಗೌರವ ಬರೋದಕ್ಕೆ ಸಾಧ್ಯ. ಅದಕ್ಕೆ ನಾನು ಈಗಾಗಲೇ ಮೊನ್ನೆ ತಾನೆ ನಮ್ಮ ತಂದೆಯವರ ಹೆಸರ ಶ್ರೀ SR ಕಾಶ್ಯಪ್ನವರ ಪ್ರೊಡಕ್ಷನ್ ಅಂತೇಳಿ ನಾನು ಮೊನ್ನೆ ತಾನೇ ರಿಜಿಸ್ಟರ್ಡ್ ಮಾಡಿದ್ದೀನಿ. ಮೊದಲನೇ ಪಿಕ್ಚರ್ ನಮ್ಮ ಡಾಲಿ ಧನಂಜಯ್, ಅದು ಇಮ್ಮಡಿ ಪುಲಕೇಶಿ ಆಗಿರುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಸನ್ಮಾನ್ಯ ಬದಾಮಿ ಶಾಸಕರಾದಂತಹ ಸೋದರಾದಂತಹ ಚಿಮ್ಮನಕಟ್ಟಿ ಅವರು ಎರಡು ಮಾತನ್ನು ಮಾತಾಡಬೇಕು ಅಂತೇಳಿ ವಿನಂತಿ ಮಾಡ್ಕೋತೀನಿ. ಇವತ್ತು ಚಾಲುಕ್ಯ ಉತ್ಸವದ ನಿಮಿತ್ತವಾಗಿ ಡಾಲಿ ಧನಂಜಯ್ ಅವರು ನಮ್ಮ ಮಧ್ಯೆ ಇರುವಂಥದ್ದು ಬಹಳ ಅಭಿಮಾನದ ವಿಚಾರ ಅಂತ ಹೇಳಿ, ವಿಶೇಷವಾದಂಥ ಒಬ್ಬ ಕಲಾವಿದ ಅಂತಂದ್ರೂ ತಪ್ಪಾಗಿಲ್ಲ, ಒಬ್ಬ ಸಾಹಿತಿ ಕೂಡ ಹೌದು. ಅವರು ಮದುವೆಗೆ ಒಂದು ಇನ್ವಿಟೇಷನ್ ಕಾರ್ಡನ್ನು ಕಳಿಸಿದ್ರು ನಮಗೆಲ್ಲ ಶಾಸಕರಿಗೆ, ಫೋನ್ ಕೂಡ ಮಾಡಿದ್ರು ಅವರು. ಆ ಕಾರ್ಡ್ ಹೆಂಗಿತ್ತಪ್ಪ ಅಂತಂದ್ರೆ ಈ ಶ್ರೀಮಂತರಿಗೆ ಇರುವಂತ ಕಾರ್ಡ್ ಇರಲಿಲ್ಲ, ಅದು ಬಹಳ ಚಿಕ್ಕ ಮಟ್ಟದಾಗಿತ್ತು, ಬಹಳ ಸಂಕ್ಷಿಪ್ತವಾಗಿ. ಅದಕ್ಕೆ ಎಲ್ಲರನ್ನ ಬರಮಾಡ್ಕೊಳ್ಳುವಂತ ರೀತಿ ಇತ್ತಲ್ಲ, ಅದು ಸಾಹಿತ್ಯ ಮುಖಾಂತರವಾಗಿತ್ತು ಅವ್ರದ್ದು. ಹಾಗಾಗಿ ಬಹಳ ಅವ್ರ ಬಗ್ಗೆ ನಾ ಒಂದು ಪಿಕ್ಚರ್ ಒಳಗೆ, ಮೂವೀಸ್ ಒಳಗೆಲ್ಲ ನೋಡ್ತಿರ್ತೀವಿ. ಅವ್ರ ಸಾಹಿತ್ಯನ ಅದ್ರಾಗ ತಂದಿರ್ತಾರೆ. ಅಂತ ಒಂದು ಅವ್ರ ಅಭಿಮಾನದ ಜೊತೆಗೆ ನಾವು ಯಾಕೆ ಅವ್ರಿಗೆ ಅಷ್ಟು ಅಭಿಮಾನದಿಂದ ಪ್ರೀತಿಯಿಂದ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈಗಿನ ಕಲಾವಿದರ ಜೊತೆ ಸಾಹಿತ್ಯ ಕೂಡ ಬಹಳ ಕಡಿಮೆ ಅಂತಂದ್ರಾಗ ಅವರು ಆ ವಿಶೇಷ ಒಂದು ಪ್ರತಿಭೆಯನ್ನು ಹೊಂದಿದಾರ ಅಂತಂದ್ರೆ ನಮಗೆ ಬಹಳ ಅಭಿಮಾನ ಅನ್ಸುತ್ತೆ ಅನ್ನುವಂಥ ಮಾತನ್ನ ಅವ್ರಿಗೆ ಹೇಳಕ್ ಇಷ್ಟಪಡ್ತೀವಿ. ಮತ್ತೆ ಇಮ್ಮಡಿ ಪುಲಕೇಶಿ ಅವ್ರ ಬಗ್ಗೆ ತಮ್ಮ ಒಂದು ಎಲ್ಲೋ ಒಂದು ಕಡೆ ಶಾಸನದ ಬಗ್ಗೆ ವಿಚಾರವಿಟ್ಕೊಂಡು ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.